ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಹೋಮ್ ಮೇಕರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಮ್ಮ ಬೆಂಗಳೂರಿನ ಸೆಕೆಂಡ್ ಡೇಗೆ ನಿಮಗೆಲ್ಲರಿಗೂ ಸ್ವಾಗತ ಮಾಡ್ತಾ ಇದ್ದೀನಿ. ಸೊ ಫೈನಲಿ ವಿ ಆರ್ ಗೋಯಿಂಗ್ ಟು ವಂಡರ್ಲಾ. ಇವತ್ತು ವಂಡರ್ಲಾಗೆ ಹೋಗ್ತಾ ಇದ್ದೀವಿ. ಈ ನಮ್ಮ ಮಕ್ಕಳ ಒಂದು ಡ್ರೀಮ್ ಇದು. ಸೊ ಇವತ್ತು ಹೋಗ್ತಾ ಇದ್ದೀವಿ. ಅವಳು, ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದಾಳೆ. ವಂಡರ್ಲಾಗೆ ಹೋಗಬೇಕು ಅಂತ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ಲು. ಸೊ ಫೈನಲಿ ಆ ಡೇ ಬಂದಿದೆ. ಸೊ ಶಿ ಸೋ ಎಕ್ಸೈಟೆಡ್. ನೀವು ನೋಡ್ತಾ ಇರ್ಬೋದು, ತುಂಬಾ ಖುಷಿಯಾಗಿದ್ದಾಳೆ. ಸೊ ಬೇಗ ರೆಡಿಯಾಗಿ ನಾವು ಇವತ್ತು ಹೊರಟಿದ್ದೀವಿ. ಸೊ ವಂಡರ್ಲಾಗೆ ರೀಚ್ ಆಗಿದ್ದೀವಿ. ಬನ್ನಿ ಹೇಗಿದೆ ವಂಡರ್ಲಾ ಅಂತ ಒಂದ್ಸಲ ನೋಡ್ಕೊಂಡು ಬರೋಣ, ಮತ್ತೆ ಸಿಗ್ತೀನಿ. ವೀಕೆಂಡ್ಸಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ ಅಂತ ನಾವು ವೀಕ್ ಡೇಸಿಗೆ ಪ್ಲ್ಯಾನ್ ಮಾಡಿದ್ವಿ. ಸೊ ಆ ದಿನ ಕೂಡ ಅಷ್ಟೇ, ಎಲ್ಲಿ ನೋಡಿದ್ರು ಜನನೇ ತುಂಬಿದ್ರು. ಸೊ ಫೈನಲಿ ಇಲ್ಲಿ ಒಂದು ರೈಡ್ ನೋಡಿದ್ವಿ. ಅದು ನಾವು ನೋಡ್ತಾ ಇರುವಾಗ ಸೊ ಅಷ್ಟು ಮುಗ್ದಿತ್ತು. ಅದೇನು ಪ್ರಾಬ್ಲಮ್ ಇಲ್ಲ, ಅಥವಾ ಆರಾಮಾಗಿ ಹೋಗ್ಬೋದು ಅಂತ ಮಗಳನ್ನ ತೊಗೊಂಡು ಹೋದ ಮೇಲೆ ಅದ್ರ ಮಜಾ ನೋಡಬೇಕು ನೀವು. ಬಟ್ ಇದು ತುಂಬ ಚೆನ್ನಾಗಿತ್ತು. ಸ್ಟಾರ್ಟಿಂಗಲ್ಲಿ ಏನು ಅಷ್ಟು ಹೆದರಿಕೆ ಅಂತ ಅನಿಸಿಲ್ಲ, ಬಟ್ ಆಮೇಲೆ ಮೈ ಗಾಡ್, ಇಟ್ ವಾಸ್ ಸೊ ಎಕ್ಸೈಟಿಂಗ್, ಮಸ್ತಾಗಿತ್ತು. ನೀವು ಯಾವಾಗಲೂ ವಂಡರ್ಲಾಗೆ ಹೋದರೆ ಈ ರೈಡನ್ನು ದಯವಿಟ್ಟು ಮಿಸ್ ಮಾಡಿಬಿಡಿ, ಸಖತ್ತಾಗಿರುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ರೈಡ್ ಇದರಲ್ಲಿ ನಾವು ಫಸ್ಟ್ ಹೋಗಲಿಲ್ಲ. ಸೊ ಲಿಟ್ರಲಿ ಒಂದು ಹುಡುಗಿ ಅಂತೂ ಒಳ್ಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು. ಅದನ್ನು ನೋಡೇ ಸ್ವಲ್ಪ ಸಿಕ್ಕಾಪಟ್ಟೆ ಹೆದರಿಕೆ ಆಯಿತು. ಬಟ್ ಈ ರೈಡಿಗೆ ನಾವು ಹೋಗಿದ್ವಿ, ಬಟ್ ನಮ್ಮ ವಿಡಿಯೋ ಮಾಡೋಕ್ಕಾಗಿಲ್ಲ. ಸಖತ್ತಾಗಿತ್ತು. ಇದನ್ನು ಕೂಡ ಎಂಜಾಯ್ ಮಾಡ್ಬೋದು. ಇದೊಂದು ಮೋಸ್ಟ್ ಡೇಂಜರಸ್ ರೈಡ್ ಅಂತ ನನಗನ್ನಿಸ್ತು. ತುಂಬಾ ಡೇಂಜರಸ್ ಅನಿಸ್ತು. ತುಂಬಾ ಧೈರ್ಯ ಬೇಕು ಇದ್ರ ಮೇಲೆ ಕೂತ್ಕೊಳ್ಳಿಕ್ಕೆ ನಿಜವಾಗ್ಲೂ. ಈ ರೈಡ್ ಕೂಡ ಸಖತ್ತಾಗಿತ್ತು. ಇದು ಕ್ರೇಜಿ ವ್ಯಾಗನ್ ರೈಡ್ ಅಂತ. ಯಾರಿಗೆಲ್ಲ ಹೈಟ್ ಅಂದರೆ ಭಯ ಇರುತ್ತಲ್ಲ ಅವರು ಇದ್ರ ಮೇಲೆ ಖಂಡಿತವಾಗಿ ಕೂತ್ಕೋಬೇಕು. ಯಾಕಂದರೆ ಅಷ್ಟೊಂದು ಮಜಾ ಬರುತ್ತೆ ಇದರಲ್ಲಿ. ಇದೇನು ಸ್ಪೀಡಾಗಿ ಏನು ತಿರುಗಿಸಲ್ಲ, ಬಟ್ ಆದರೂ ಫುಲ್ ಹೈಟ್ ಇರೋದ್ರಿಂದ ಸ್ವಲ್ಪ ಭಯ ಅನಿಸುತ್ತೆ ಮೇಲೆ ಹೋದಾಗ. ಬಟ್ ತುಂಬಾ ರೈಡ್ಸ್ ಇದೆ, ತುಂಬ ದೊಡ್ಡ ಸ್ಪೇಸ್ ಇದೆ. ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮಕ್ಕಳಂತೂ ಫುಲ್ ಎಕ್ಸೈಟಾಗಿ ಎಲ್ಲಿ ಹೋಗೋಣ ಅಂತ. ಸೊ ಇದೊಂದು ನೋಡಿ, ಇದೊಂದು ಡೇಂಜರಸ್ ರೈಡ್ ಅಂತೆ. ವಂಡರ್ಲಾದಲ್ಲೇ ಮೋಸ್ಟ್ ಡೇಂಜರಸ್ ರೈಡ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ನಾವು ಹೋಗಿಲ್ಲ, ಬಟ್ ಅಲ್ಲಿ ನಿಂತ್ಕೊಂಡು ಎಂಜಾಯ್ ಮಾಡಿದ್ವಿ ಹೇಗೆಲ್ಲ ಆಗುತ್ತೆ ಅಂತ. ಸೊ ಬನ್ನಿ, ನೀವು ಒಂದ್ಸಲ ನೋಡ್ಕೊಂಡು ಬನ್ನಿ. ಸೀರಿಯಸ್ಲಿ ದಿಸ್ ಈಸ್ ಮೋಸ್ಟ್ ಡೇಂಜರಸ್ ರೈಡ್ ಎವರ್. ನಾನು ನೋಡಿದಂಗೆ
ಸಿಕ್ಕಾಪಟ್ಟೆ ಹೆದರಿಕೆ ಆಗೋಯ್ತು. ನಾವು ನಿಂತ್ಕೊಂಡಿದ್ವಿ ಅಷ್ಟೇ, ಬಟ್ ಅದರಲ್ಲಿ ಏನು ಧೈರ್ಯ ಮಾಡಿ ಆ ಜನ ಕೂತ್ಕೊಂಡಿದ್ದಾಗ ಗೊತ್ತಿಲ್ಲ. ಅವರು ಇಳಿದು ಬರ್ತಾ ಇದ್ದಾಗ ನಾನು ನೋಡ್ತಾ ಇದ್ದೆ ಇನ್ನೂ ಲೈವ್ ಇದ್ದಾರಾ ಇವರು ಅಂತ. ಸೊ ಇಟ್ ವಾಸ್ ಸೋ ಡೇಂಜರಸ್. ಸೊ ಅಲ್ಲಿಂದ ಇದು ಏನು ನೀರಲ್ಲಿ ಟ್ರೈನ್ ಥರ ಹೋಗುತ್ತಲ್ಲ ಹಾಗಿತ್ತು. ಸೊ ಇಲ್ಲೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ, ನಾವು ಹೋಗಿದ್ವಿ ಎಲ್ಲ ಕಡೆ. ಬಟ್ ಒಂದಿಷ್ಟು ವಿಡಿಯೋಸನ್ನು ಮಾಡ್ಕೊಂಡಿದ್ದೀನಿ, ಅದನ್ನು ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಒಂದಿಷ್ಟು ರೈಡ್ಸ್ ಎಲ್ಲ ಮುಗಿಸ್ಕೊಂಡಾದಮೇಲೆ ಸಿಕ್ಕಾಪಟ್ಟೆ ಹಶ್ವಾಗಿತ್ತು. ಸೊ ಅಲ್ಲೇ ಫುಡ್ ಇದು ಕೂಡ ಇದೆ, ಫುಡ್ ಕಾರ್ನರ್ ಇದೆ, ಅಲ್ಲಿ ಹೋಗಿದ್ವಿ. ಅದು ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಾವು ಫಾಸ್ಟ್ ಟ್ರ್ಯಾಕ್ ಟಿಕೆಟನ್ನು ತೊಗೊಂಡಿದ್ವಿ. ಸೊ ಎಲ್ಲ ಕಡೆ ರೈಡಲ್ಲಿ ತುಂಬ ಫಾಸ್ಟಾಗಿ ಹೋಗ್ಬೋದು. ಫಾಸ್ಟ್ ಟ್ರ್ಯಾಕ್ ಟಿಕೆಟನ್ನು ತೊಗೊಂಡಿಲ್ಲ ಅಂದರೆ ಎಲ್ಲ ಕಡೆಗೂ ವೆಯ್ಟ್ ಮಾಡಬೇಕಾಗತ್ತೆ, ಸಿಕ್ಕಾಪಟ್ಟೆ ಜನ ಇರ್ತಾರೆ. ಸೊ ಕ್ಯೂ ಎಲ್ಲ ಕಡೆಯೂ ಇರುತ್ತೆ. ವೆಜ್ ನಾನ್ ವೆಜ್ ಎರಡೂ ಸಿಗುತ್ತೆ. ಅಲ್ಲೆಲ್ಲ ಊಟ ಮಾಡಿಕೊಂಡು ಆಮೇಲೆ ನಾವು ಡ್ಯಾಶಿಂಗ್ ಕಾರಿಗೆ ಬಂದ್ವಿ. ಸೊ ಇಲ್ಲೂ ಕೂಡ ಅಷ್ಟೇ ತುಂಬಾ ಮಸ್ತ್ ಮಜಾ ಮಾಡಿದ್ವಿ. ಡ್ಯಾಶಿಂಗ್ ಕಾರ್ ತುಂಬಾ ಚೆನ್ನಾಗಿತ್ತು. ರಿಯಲ್ ಲೈಫಲ್ಲಿ ಕಾರ್ ಕಲಿಬೇಕು ಅನ್ನುವಂಥದ್ದು ತುಂಬ ಇದೆ, ಇನ್ನೂ ಕಲ್ತಿಲ್ಲ, ಬಟ್ ಕಲಿತೀನಿ ಮುಂದೆ. ಅದಕ್ಕಿಂತ ಮುಂಚೆ ಈ ಒಂದು ಕಾರನ್ನು ರೈಡ್ ಮಾಡೋಣ ಅಂತ ಇಲ್ಲೂ ಕೂಡ ಹೋಗಿದ್ವಿ. ಸೊ ಇದು ಕೂಡ ತುಂಬಾ ಚೆನ್ನಾಗಿತ್ತು, ಮಸ್ತಾಗಿತ್ತು. ನೀವು ವಂಡರ್ಲಾ ಆಗೋದ್ರೆ ಇದನ್ನು ಕೂಡ ಟ್ರೈ ಮಾಡಿ. ಸೊ ಏನು ಹೆದರಿಕೆನೂ ಒಂದ್ಸಲ ಮಸ್ತ್ ಮಜಾ ಆಗುತ್ತೆ. ಸೊ ಇದು ಜೈಂಟ್ ವೀಲ್ ಇತ್ತು, ತುಂಬ ಮೇಲೆ ಹಿಂಗೆ ಜಾತ್ರೆಯಲ್ಲಿ ಬಂದ್ರೇ ಹೆದರಿಕೆ, ಮತ್ತು ಇಷ್ಟು ಮೇಲೆ ಕೂತ್ಕೊಂಡ್ಬಿಟ್ರೆ ಮುಗೀತು ಕತೆ ಅಲ್ವಾ. ಆಮೇಲೆ ಇದು ಇಲ್ಲೆಲ್ಲ ಲಾಕರ್ಸ್ ಇರುತ್ತೆ. ಸೊ ನಾವು ತೊಗೊಂಡು ಹೋದಂಥ ಬ್ಯಾಗ್ಸ್ಗಳನ್ನು ಈ ಲಾಕರ್ಸಲ್ಲಿ ಇಡಬೇಕು. ಸೊ 50 ರೂಪೀಸ್ ಡೆಪಾಸಿಟ್, 350 ಲಾಕರ್ ಚಾರ್ಜಸ್ ಇರುತ್ತೆ. ಸೊ ನಾವು ರಿಟರ್ನ್ ಕೊಡುವಾಗ ಅವರು 50 ರೂಪೀಸನ್ನು ಕೊಡ್ತಾರೆ. ಬಟ್ ಲಾಕರ್ ತುಂಬಾ ಚೆನ್ನಾಗಿತ್ತು. ನಾವು 2 ಲಾಕರನ್ನು ತೊಗೊಂಡಿದ್ವಿ. ಲಾಕರಲ್ಲಿ ಎಲ್ಲ ಬ್ಯಾಗನ್ನು ಇಟ್ಬಿಟ್ಟು ಆಮೇಲೆ ನಾವು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಆಮೇಲೆ ವೇವ್ಸಿಗೆ ಹೋಗಿದ್ವಿ, ಪೂಲ್ ವೇವ್ಸಲ್ಲಿ. ಸೊ ಇಲ್ಲೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ನಾವಿಲ್ಲಿ ಸಮುದ್ರದ ಹತ್ರನೇ ಇದ್ದೀವಿ, ಆದರೂ ಕೂಡ ಸಮುದ್ರದಲ್ಲಿ ಸ್ವಲ್ಪ ಹೆದರಿಕೆ ಅಲ್ವ ಹೋಗಲಿಕ್ಕೆ. ಬಟ್ ಇದು ಆರ್ಟಿಫಿಷಿಯಲ್, ಬಟ್ ಚೆನ್ನಾಗಾಗುತ್ತೆ, ಸೆಕ್ಯೂರ್ಡ್ ಇರುತ್ತೆ, ಹಾಗಾಗಿ ಅಷ್ಟೊಂದು ಹೆದರಿಕೆ ಆಗೋಲ್ಲ. ಬಟ್ ಸಖತ್ತಾಯಿತು. ಪೂಲಲ್ಲಿ ತುಂಬ ವೇವ್ಸ್ ಪೂಲಲ್ಲಿ ತುಂಬ ಸಖತ್ತಾಗಿ ಮಜಾ ಮಾಡಿ ಅದಾದಮೇಲೆ ಒಂದಿಷ್ಟು ವಾಟರ್ ರೈಡ್ಸಿಗೆ ಹೋಗಿದ್ವಿ. ಅದು ಕೂಡ ತುಂಬಾ ಎಕ್ಸೈಟಿಂಗ್ ಆಗಿತ್ತು, ಸಖತ್ತಾಗಿತ್ತು. ಬಟ್ ನಾನು ಇವತ್ತು ನನ್ನ ಯಜಮಾನರನ್ನ ತುಂಬಾ ಮಿಸ್ ಮಾಡಿಕೊಂಡೆ. ಅವ್ರಿಗೆ ಇದೆಲ್ಲ ತುಂಬಾ ಇಷ್ಟ. ಅನ್ಫಾರ್ಚುನೇಟ್ಲಿ ಅವ್ರಿಗೆ ಬರೋಕ್ಕಾಗಿಲ್ಲ, ಅವ್ರು ಬಂದಿದ್ದರೆ ಇನ್ನೂ ಸಖತ್ತಾಗಿರೋದು. ವಾಟರ್ ರೈಡ್ ಎಲ್ಲ ಮುಗಿಸಾದ್ಮೇಲೆ ರೈನ್ ಡ್ಯಾನ್ಸಿಗೆ ಹೋಗಿದ್ವಿ. ಸೊ ರೈನ್ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಹೊರಗೆ ಬರಲಿಕ್ಕೆ ಸಿಕ್ಕಾಪಟ್ಟೆ ರೈನ್ ಬರ್ತಾಯಿತ್ತು. ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಮಳೆ ಬಂತು. ಸೊ ತುಂಬ ಹಸಿವು ಕೂಡ ಆಗಿತ್ತು. ಸೊ ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಏನಾದರೂ ಬಿಸಿ ಬಿಸಿಯಾಗಿ ತಿನ್ನೋಣ ಅಂತ ಬಂದ್ವಿ. ಇಲ್ಲಿ ಎಲ್ಲ ಥರದ ಸ್ನ್ಯಾಕ್ಸ್ಗಳು ಸಿಗ್ತಾಯಿತ್ತು. ನನ್ನ ಫೇವ್ರೇಟ್ ಪಾನಿಪುರಿ ಅದೆಲ್ಲ ಕೂಡ ಇತ್ತು, ಮಸಾಲೆ ಪುರಿ, ಶಿವ್ ಪುರಿ, ಪಾವ್ ಭಾಜಿ, ದೋಸಾಸ್, ಏನು ಬೇಕೋ ಅದು, ಐಸ್ ಕ್ರೀಮ್ಸ್ ಇತ್ತು, ಎಲ್ಲನೂ ಇತ್ತು. ಬಟ್ ನಾವು ಐಸ್ ಕ್ರೀಮ್ ಎಲ್ಲ ತಿಂದಿಲ್ಲ. ಸೊ ಚಾಟ್ಸ್ ತೊಗೊಂಡ್ವಿ, ಬಿಸಿ ಬಿಸಿಯಾಗಿ ಚಾಟ್ಸನ್ನು ತಿಂದ್ವಿ, ಸಖತ್ತಾಗಿತ್ತು. ಇವತ್ತಿನ ದಿನ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇದನ್ನು ತಿಂದ್ಕೊಂಡು ಮತ್ತೊಂದು ಕಡೆ ಹೋದ್ವಿ. ಮೈ ಗಾಡ್, ಐ ಆಮ್ ಸೋ ಹ್ಯಾಪಿ. ಸಖತ್ತಾಗಿತ್ತು. ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಮತ್ತೆ ಬಂದ್ವಿ ಇಲ್ಲಿ ತಿನ್ನಲಿಕ್ಕೆ ಅಂತಲ್ಲ, ಇದು ಗೊತ್ತಿರುತ್ತೆ ನನಗೆ, ಬೊಂಬೈ ಮಿಠಾಯಿ. ಸೊ ನನ್ನ ಮಗಳು ಆ್ಯಕ್ಚುಲಿ ಐಸ್ ಕ್ರೀಮ್ ಹುಡ್ಕೊಂಡು ಬಂದಿದ್ವಿ, ಐಸ್ ಕ್ರೀಮ್ ಸಿಕ್ಕಿಲ್ಲ ಅಲ್ಲೆಲ್ಲೂ. ಸೊ ಬೊಂಬೈ ಮಿಠಾಯಿ ತಿಂತೀನಿ ಅಂತ ಅಂದ್ಲು. ಬೊಂಬೈ ಮಿಠಾಯಿ ತೊಗೊಳಕ್ಕೆ ಬಂದ್ವಿ. ಅಲ್ಲೊಬ್ಳು ಲೇಡಿ ಇದ್ಲು, ಅವಳಿಗೆ ಆ್ಯಕ್ಚುಲಿ ಅದನ್ನು ರೋಲ್ ಮಾಡೋಕ್ಕೆ ಬರಲ್ಲ ಅನಿಸುತ್ತೆ. ಬೊಂಬೈ ಮಿಠಾಯಿ ಮಾಡ್ಕೊಡ ಅಂದರೆ ಇಷ್ಟು ದೊಡ್ಡ ಛತ್ರಿನೇ ಮಾಡಿಕೊಟ್ಬಿಟ್ಟಿದ್ದಾಳೆ. ಇಟ್ ವಾಸ್ ಸೋ ಫನಿ, ಮಸ್ತಾಗಿತ್ತು. ಈ ಎಲ್ಲಾದರೂ ಮಳೆ ಬಂದರೆ ಅಂತ. ಸೊ ಅದೆಲ್ಲ ಆದಮೇಲೆ ಇಲ್ಲಿ ಒಂದು ಗೇಮ್ ಝೋನ್ ಇದೆ, ಅಲ್ಲಿ ಬಂದಿದ್ವಿ. ಈ ಟೆಡ್ಡಿನ ನಾನೇ ಗೆದ್ದಿದ್ದು. ಎಸ್, ಆಫ್ಟರ್ ಲಾಂಗ್ ಟೈಮ್ ಒಂದು ಗೇಮನ್ನು ಗೆದ್ದಿದ್ದೀನಿ. ಸೊ ಈ ಟೆಡ್ಡಿ ಸಿಕ್ತು. ಅದು ಬಾಲ್ಸ್ ಆಗಬೇಕು. 150 ರೂಪೀಸ್ಗೆ 3 ಬಾಲ್ಸ್ ಇರುತ್ತೆ. ಸೊ ಕ್ಲೋಸಿಂಗ್ ಟೈಮ್ ಅಂತ ನಮಗೆ ಅವರು 200 ರೂಪೀಸ್ಗೆ 4 ಬಾಲ್ಸನ್ನು ಕೊಟ್ಟಿದ್ರು. ಮಸ್ತಾಗಿತ್ತು. ಸೊ ನಾನು ಅಂದ್ಕೊಂಡಿರಲಿಲ್ಲ ಗೆಲ್ತೀನಿ ಅಂತ, ಬಟ್ ಆ ಟೆಡ್ಡಿನ ಗೆದ್ಬಿಟ್ವಿ. ಅದನ್ನು ತೊಗೊಂಡು ಕೂಡ ಬಂದಿದ್ದೀನಿ. ಸೊ ಎಲ್ಲ ಗೇಮ್ಸ್ ಕೂಡ ಚೆನ್ನಾಗಿತ್ತು. ಇಟ್ ವಾಸ್ ಅ ವಂಡರ್ಫುಲ್ ಬ್ಯೂಟಿಫುಲ್ ಡೇ. ಚೆನ್ನಾಗಾಯಿತು. ಸೊ ಈ ವಂಡರ್ಲಾ ಟ್ರಿಪ್ ಏನಿದೆ ನಿಮಗೂ ಕೂಡ ತುಂಬ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ದಯವಿಟ್ಟು ಯಾವಾಗಲಾದರೂ ಅಪಾರ್ಚುನಿಟಿ ಸಿಕ್ಕಿದರೆ ಬೆಂಗಳೂರಿನಲ್ಲಿರುವಂತಹ ವಂಡರ್ಲಾಗೆ ಹೋಗಿ ಬನ್ನಿ. ಸೊ ಇಲ್ಲಿ ಒಂದಿಷ್ಟು ಫೋಟೋಸನ್ನು ಕಲೆಕ್ಟ್ ಮಾಡಿದ್ವಿ. ತುಂಬ ಕಡೆ ರೈಡ್ಸಿಗೆಲ್ಲ ಹೋದಾಗ
ಬೇಕಾದರೆ ಅವರು ಫೋಟೋಸನ್ನು ತೆಗಿತಾರೆ. ಸೊ ಒಂದು ನಮಗೆ ಕೈಗೊಂದು ಬೆಲ್ಟನ್ನು ಹಾಕಿರ್ತಾರೆ. ಸೊ ಅದನ್ನು ತಂದು ಇಲ್ಲಿ ಕೊಟ್ಟರೆ ನಮಗೆ ಫೋಟೋ ಸಿಗುತ್ತೆ. ಸೊ ಪರ್ ಒನ್ ಫೋಟೋ 200 ರೂಪೀಸ್ ಇರುತ್ತೆ. ಫೋಟೋಸ್ ಎಲ್ಲ ತೊಗೊಂಡು ಒಂದಿಷ್ಟು ಮೆಮೊರೀಸನ್ನು ತೊಗೊಂಡು ಇವತ್ತು ವಂಡರ್ಲಾನ ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಮಸ್ತಾಗಿತ್ತು, ಚೆನ್ನಾಗಿತ್ತು. ಫೈನಲಿ ವಂಡರ್ಲಾಗೆ ಹೋಗಿ ಆಯಿತು. ಇವಾಗ ಮತ್ತೆ ಬ್ಯಾಕ್ ಟು ಮನೆ. ಚೆನ್ನಾಗಾಯಿತು. ಈ ಒಂದು ವ್ಲಾಗ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.